ಈಗ ನಾಚ್ಕೊಂಡ್ರೆ ಹೆಂಗ್ ನೀನು? ಹುಡುಗಿರೆಲ್ಲ ನಾಚ್ಕೊಂತಿದ್ಯಾ? ಬಾ ಮಗ, ಯಾಕೋ ಎದುರ್ತೀಯಾ? ಸ್ಟಾರ್ಟ್ ಮಾಡೋಣ? ಮಾಡ್ಲೇನಾ? ಸರಿ, ಹೋಗ್ಲಿ ಅವನು. ಓಕೆ, ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಏನು ವಿಡಿಯೋ ಮಾಡ್ತಿದ್ದೀವಪ್ಪ ಅಂದರೆ, ನಮ್ಮ ಹೈಸ್ಕೂಲ್ ಹತ್ರ ಬಂದಿದ್ದೀವಿ. ಏನು ತಿಕ್ಕಪ್ಪ ಅಂದರೆ, ಈಗ ಸ್ಟೂಡೆಂಟ್ಸ್ಗಳಿಗೆ ಮನೆ ಬಿಡುತ್ತೆ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ಒಂದು 4 ಜನರಲ್ ನಾಲೆಡ್ಜ್ ಅಥವಾ ಯಾವ್ದಾದ್ರು ಒಂದು ಫನ್ನಿ ಆಗಿರೋ ಕ್ವಶನ್ಸ್ನ ಕೇಳ್ತೀನಿ. ಒಂದು 5 ಕ್ವಶನ್ಸ್ನ ಕೇಳ್ತೀನಿ. ಅದರಲ್ಲಿ ಯಾರು 3 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅವ್ರಿಗೆ ನನ್ನ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ನ ಕೊಡ್ತೀನಿ. ಅದು ಕೂಡ ಅವರು ಎಕ್ಸ್ಪೆಕ್ಟೇ ಮಾಡಿರಬಾರ್ದು ಅಂಥ ಗಿಫ್ಟ್ನ ಕೊಡ್ತೀನಿ. ಅಕಸ್ಮಾತ್ ಅವರು 5ಕ್ಕೆ 5 ಕ್ವಶನ್ಸ್ಗೂ ಆನ್ಸರ್ ಕೊಟ್ಟರು ಅಂದರೆ ಕರೆಕ್ಟಾಗಿ, ನಾನು ಅವ್ರ ಅಕೌಂಟ್ಗೆ ಫಾಲೋ ಬ್ಯಾಕ್ ಮಾಡ್ತೀನಿ ಅಂತ ಹೇಳ್ತೀನಿ. ನೋಡೋಣ ಎಷ್ಟು ಜನ ಸ್ಟೂಡೆಂಟ್ಸು ಕರೆಕ್ಟಾಗಿ ಆನ್ಸರ್ ಮಾಡ್ತಾರೆ ಅಂತ. ನೋಡ್ತಾ ಇರ್ಬೋದು, ಇನ್ನೂ ಸ್ಕೂಲು ಬಿಟ್ಟಿಲ್ಲ, ಇನ್ನೂ ಒಂದು ಸ್ವಲ್ಪ ಹೊತ್ತು ಬಿಡುತ್ತೆ. ಈಗ ಆಲ್ರೆಡಿ ಟೈಮಿಂಗ್ಸ್ ಬಂದು 12 ಗಂಟೆ ಆದರೂ ಇನ್ನೂ ಬಿಟ್ಟಿಲ್ಲ. ಏನೋ ಅಲ್ಲಿ ಯಾವುದೋ ಒಂದು ಬಸ್ ಬಂದಿದೆ, ಬಸ್ ನಿಂತ್ಕೊಂಡು ಅಲ್ಲಿ ಏನೋ ಮಾಡ್ತಾವ್ರು, ಏನು ಮಾಡ್ತೀಯಾರೋ ಗೊತ್ತಿಲ್ಲ. ಎಲ್ಲ ಸ್ಟೂಡೆಂಟ್ಸ್ಗಳು ಹೊರಗಡೆ ನಿಂತಿದ್ದಾರೆ. ನೋಡಬೇಕು, ಅವರು ಹೊರಗಡೆ ಬರ್ತಿದ್ದಂಗೆ, ಸ್ಕೂಲ್ ಬಿಡ್ತಿದ್ದಂಗೆ ಆದಷ್ಟು ಕ್ವಶನ್ಸ್ನ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ನೀವೇನಾದರೂ ನನ್ನ ಹೊಸ ವಿವರ ಆಗಿದ್ದರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಇವತ್ತಿನ ಕ್ಯಾಮ್ರಾಮನ್ ಬಂದು ನಮ್ಮ ಹೇಮಂತ. ಅವನೇ ಇವತ್ತು ವಿಡಿಯೋ ಮಾಡ್ತಾನೆ. ನಾನು ಕಾಲೇಜಿಗೆ ಹೋಗಿದ್ದೆ, ಈಗ ತಾನೇ ಬಂದೆ ಅಂತ ಅನ್ಕೊಂಬೇಡಿ. ಕಾಲೇಜಿಗೆ ಹೋಗಿಲ್ಲ ನಾನು, ಜಸ್ಟು ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು, ಅದಕ್ಕೋಸ್ಕರ ಅತ್ಲಾಗಿ ಇದು ಒಂದು ವಿಡಿಯೋ ಆಗುತ್ತೆ ಅಂತ ಬಂದಿದ್ದೀನಿ. ನೋಡೋಣ ಹೇಗಿರುತ್ತೆ ಅಂತ. ಫುಲ್ ವಿಡಿಯೋ ನೋಡಿ ಗೈಸ್. ಫೈನಲಿ ಸ್ಕೂಲ್ ಬಿಟ್ಟಿದೆ ನೋಡ್ರಿ. ಇವ್ರು ಯಾರೋ ಭದ್ರಾಪುರ ಹುಡುಗರು ಅಂತೆ. ಬಾ ಮಗ, ಯಾಕೋ ಎದುರ್ತೀಯಾ? ಅಣ್ಣ ಏನಾಯ್ತಣ್ಣ, ಯಾಕಣ್ಣ? ಏನು ಮಗ ನಿನ್ನ ಹೆಸರು? ಬೀರೇಶ್. ಮಾತಾಡು, ಅದರಲ್ಲೇ ಮಾತಾಡು. ಬೀರೇಶಾ? ಯಾವ ಸ್ಕೂಲು? ಇಲ್ಲ, ಸರ್ಕಾರಿ ಪ್ರೌಢಶಾಲೆ ಹೊಳೆಹೊನ್ನೂರಾ? ನಿಮ್ದೇವರು? ಭದ್ರಾಪುರ. ಏನು ಗೊತ್ತಾ, ನಾನು ನಿನಗೆ ಕೆಲವೊಂದು ಕ್ವಶನ್ಸ್ ಕೇಳ್ತೀನಿ. ನೀನು ಅದಕ್ಕೆ ಕರೆಕ್ಟಾಗಿ 5 ಕ್ವಶನ್ಸ್ ಕೇಳ್ತೀನಿ. ಅದಕ್ಕೆ ನೀನು ಒಂದು 3ಕ್ಕೆ ಕರೆಕ್ಟಾಗಿ ಕ್ವಶನ್ಸ್ ಆನ್ಸರ್ ಮಾಡಿದ್ರೆ ನನ್ನ ಕಡೆಯಿಂದ ಒಂದು ಒಳ್ಳೆ ಗಿಫ್ಟ್ ಕೊಡ್ತೀನಿ. ನೀನು ಎಕ್ಸ್ಪೆಕ್ಟೇ ಮಾಡಿರಬಾರ್ದು. ಅದೇ ಥರ ಏನಾದರೂ ನೀನು 5ಕ್ಕೆ 5 ಕರೆಕ್ಟಾಗಿ ಆನ್ಸರ್ ಮಾಡಿದೆ ಅಂದರೆ ನಾನು ನನ್ನ ಅಕೌಂಟಿಂದ ನಿನಗೆ ಫಾಲೋ ಬ್ಯಾಕ್ ಮಾಡ್ತೀನಿ. ಇನ್ಸ್ಟಾಗ್ರಾಮ್ ಐಡಿ ಇದೆಯಾ? ಓಕೆ, ಈಗ ಫಸ್ಟ್ನೇ ಕ್ವಶನ್ ಬಂದು, ಕನ್ನಡದ ಪಿತಾಮಹ ಅಂದರೆ ಆದಿಕವಿ ಯಾರು? ಕುವೆಂಪು. ಏ ಯಾಕ ಇರ ತಡಿಯ. ಆಪ್ಷನ್ ಹೇಳ್ತೀನಿ, ನಿಧಾನಕ್ಕೆ ಯೋಚನೆ ಮಾಡಿ ಹೇಳು. ಓಕೆನಾ? ಆಪ್ಷನ್ ಎ ಕುವೆಂಪು, ಬಿ ದ ರಾ ಬೇಂದ್ರೆ, ಸಿ ಪಂಪ, ಡಿ ಯಾರೂ ಇಲ್ಲ. ಕುವೆಂಪುನಾ? ಓಕೆ. 2ನೇ ಕ್ವಶನ್ನು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದಾವೆ? ಆಪ್ಷನ್ ಎ 34, ಆಪ್ಷನ್ ಬಿ 35, ಆಪ್ಷನ್ ಸಿ 36. 34 ಪಕ್ಕಾ? ಓಕೆ. ನೆಕ್ಸ್ಟ್ ಕ್ವಶನ್ನು, ಮಳೆ ಪ್ಲಸ್ ಕಾಲ ಈಕ್ವಲ್ ಮಳೆಗಾಲ, ಇದು ಯಾವ ಸಂಧಿ? ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಸವರ್ಣ ದೀರ್ಘ ಸಂಧಿ. ಈಗ ನೆಕ್ಸ್ಟ್ ಕ್ವಶನ್ನು, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ತುಂಗಭದ್ರಾ. ನೆಕ್ಸ್ಟ್ ಯಾವ್ಯಾವ ಇದಾವೆ? 4 ಹೇಳು. ಅಷ್ಟೇ ಗೊತ್ತಿರೋ. ತುಂಗಭದ್ರಾ 2ನಾ? 4 ಹೇಳ್ಬೇಕು? ಅಷ್ಟೇ ಗೊತ್ತಿರೋ. ಅಷ್ಟೇನಾ? ಓಕೆ. ಇನ್ನೊಂದು ಲಾಸ್ಟ್ ಕ್ವಶನು, ಈಗಿನ ಪ್ರೆಸೆಂಟ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು? ಯಾರು? ನರೇಂದ್ರ ಮೋದಿ. ನರೇಂದ್ರ ಮೋದಿನಾ? ನರೇಂದ್ರ ಮೋದಿ. इतने तेजस्वी लोग हैं हमारे पास. ಪಕ್ಕನಾ? ಓಕೆ. ಓಕೆನಾ? ನೀನು ನನ್ನ ಕಡೆಯಿಂದ ಗಿಫ್ಟು ಏನೇ ಇದ್ರು ಇಸ್ಕೊಬೇಕು, ಅದಿಲ್ಲೇ ಓಪನ್ ಮಾಡಿ ತಿನ್ಬೇಕು, ಆಯ್ತಾ? ಕೊಡು ಮಗ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ.
ತಿನ್ನು, ಓಪನ್ ಮಾಡು. ಬಾಯ್ಲಿ ಹೆಂಗಿದೆ ಲಾಲಿಪಾಪು? ಚೆನ್ನಾಗಿದೆ. ಚೆನ್ನಾಗಿದಾ? ಶರಣ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ, ನಂಗೆ ಅದೇ ಬೇಜಾರು. ನೆಕ್ಸ್ಟ್. ಏನ್ ನಿನ್ ಹೆಸರು? ಶ್ರೀಧರ್, ಯಾವೂರು? ಹೊಳೆಹೊನ್ನೂರು, ಎಲ್ಲಿ ಮನೆ? ವಿದ್ಯಾನಗರ, ಹೌದಾ? ಯಾವ ಸ್ಕೂಲು? GJC. GJC. ಓಕೆ. ಕನ್ನಡದ ಪಿತಾಮಹ ಅಂದ್ರೆ ಆದಿಕವಿ ಯಾರು? ಪಂಪ. ಪಂಪನಾ? ಪಕ್ಕ? ಆಪ್ಷನ್ ಬೇಡ? ಬೇಡ. ಓಕೆ. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದಾವೆ? ಆಪ್ಷನ್ ಎ 34, ಆಪ್ಷನ್ ಬಿ 35, ಆಪ್ಷನ್ ಸಿ 36. 36. ಪಕ್ಕ? ಪಕ್ಕ. ನೆಕ್ಸ್ಟು, ಮಳೆ ಪ್ಲಸ್ ಕಾಲ, ಮಳೆಗಾಲ, ಇದು ಯಾವ ಸಂಧಿ? ಸುವರ್ಣ ದೀರ್ಘ ಸಂಧಿ. ಆಪ್ಷನ್ ಬೇಡ? ಬೇಡ. ಪಕ್ಕ? ಅದೇನಾ? ಓಕೆ. ಇನ್ನೊಂದು ಕ್ವಶನ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವ್ದು? ತುಂಗಭದ್ರಾ, ಶರಾವತಿ, ಅಷ್ಟೇ. ಮೂರೇ. ಅಷ್ಟೇನಾ? ಗೊತ್ತಿಲ್ವಾ? ಓಕೆ ಬಿಡು. ಇನ್ನೊಂದು ಲಾಸ್ಟ್ ಕ್ವಶನ್, ಪ್ರೆಸೆಂಟ್ ಕರ್ನಾಟಕದ ಮುಖ್ಯಮಂತ್ರಿ ಯಾರು? DK ಶಿವಕುಮಾರ್. ಪಕ್ಕ? ಪಕ್ಕ. ಓಕೆ. ನೀನು ಕರೆಕ್ಟಾಗಿ 5ಕ್ಕೆ 3 ಕ್ವಶನಿಗೆ ಆನ್ಸರ್ ಮಾಡಿದ್ಯಾ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ. ನೆಕ್ಸ್ಟ್. ಏನ್ ನಿನ್ನ ಹೆಸರು? ಹತ್ರ ಹಿಡ್ಕೊ ಮೈಕು. ಮೋಹಿತಾ? ಯಾವರು? ಹೊಳೆಹೊನ್ನೂರಾ? ಎಲ್ಲಿ ಮನೆ? ಉಪ್ಪರ್ ಬೀದಿ. ಓಕೆ. ನಿಂಗೂ ಸೇಮ್ ಅದೇ ಕ್ವಶನ್ಸು, ಆನ್ಸರ್ ನಿನಗೆ ಬಿಟ್ಟಿದ್ದು ಆಯ್ತಾ. ಕನ್ನಡದ ಪಿತಾಮಹ ಅಂದ್ರೆ ಆದಿಕವಿ ಯಾರು? ಪಂಪ. ಪಕ್ಕ? ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದಾವೆ? 36. ಪಕ್ಕ? ಓಕೆ. ಮಳೆ ಪ್ಲಸ್ ಕಾಲ ಅಂದ್ರೆ ಮಳೆಗಾಲ, ಇದು ಯಾವ ಸಂಧಿ? ಸುವರ್ಣ ದೀರ್ಘ ಸಂಧಿ. ಸವರ್ಣದಿಲ್ಲ. ಪಕ್ಕ? ಓಕೆ. ನೆಕ್ಸ್ಟು, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಶರಾವತಿ ನದಿ, ತುಂಗಭದ್ರಾ ನದಿ. ಮತ್ತೆ ಇನ್ನು ಗೊತ್ತಿಲ್ಲ. ಓಕೆ. ಈಗ ಪ್ರೆಸೆಂಟು DK CM. ಶಿವಕುಮಾರ್. ನಾನು ಬೇರೆ ಕೇಳ್ತೀನಿ, ಸೆಂಟ್ರಲ್ ಗೌರ್ಮೆಂಟ್ ಇನ್ ಕೇಳೋಣ. ಎಜುಕೇಶನ್ ಮಿನಿಸ್ಟರ್ ಯಾರು? ಬಂಗಾರಪ್ಪ. ಓಕೆ. ಇವನು ಗೈಸ್ 5 ಕ್ವಶನಿಗೆ 3ಕ್ಕೆ ಆನ್ಸರ್ ಕರೆಕ್ಟಾಗಿ ಮಾಡಿದ್ದಾನೆ. ಅದಕ್ಕೋಸ್ಕರ ಇನ್ನೊಂದು ಲಾಲಿಪಾಪ್ ಇದೆ, ಓಪನ್ ಮಾಡು. ನೆಕ್ಸ್ಟ್. ಏನ್ ನಿನ್ನ ಹೆಸರು? ವೆಂಕಟೇಶ. ಯಾವರು? ಕೆರೆಬೀರ್ನಳ್ಳಿ. ಏನು ಓದ್ತಿರೋದು ಈಗ? 9th ಸ್ಟ್ಯಾಂಡರ್ಡ್. 9th? ಈಗ ಏನು ಗೊತ್ತಾ, 5 ಕ್ವಶನ್ಸ್ ಕೇಳ್ತೀನಿ, ಅದಕ್ಕೆ ನೀನು 3ಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನೀನೊಂದು ಗಿಫ್ಟ್ ಕೊಡ್ತೀನಿ. 5ಕ್ಕೂ 5 ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನಿನ್ನ ಇನ್ಸ್ಟಾಗ್ರಾಮ್ ID ಇದೆಯಾ? ಇಲ್ವಾ? ಇದ್ದಿದ್ರೆ ನಿಂದಕ್ಕೆ ಫಾಲೋ ಮಾಡ್ತಿದ್ದೆ, ನಾನು ಫಾಲೋ ಬ್ಯಾಕ್ ಮಾಡ್ತಿದ್ದೆ. ಓಕೆ. ನೀನು ಕ್ವಶನ್ ಕೇಳಲಾ? ಈಗ ಫಸ್ಟ್ ಅದೇ ಕ್ವಶನ್ಸ್ ಕೇಳಲಾ? ರೆಡಿನಾ? ಕನ್ನಡದ ಪಿತಾಮಹ ಅಂದರೆ ಆದಿಕವಿ ಯಾರು? ಆಪ್ಷನ್ ಹೇಳ್ಬೇಕಾ? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಯಾರೂ ಇಲ್ಲ. ಪಂಪನಾ? ಪಕ್ಕ? ಓಕೆ. ನೆಕ್ಸ್ಟು, ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದ್ದಾವೆ? ಆಪ್ಷನ್ ಎ 34, ಆಪ್ಷನ್ ಬಿ 35, ಆಪ್ಷನ್ ಸಿ 35, ಆಪ್ಷನ್ ಬಿ. ಓಕೆ. ನೆಕ್ಸ್ಟು, ಮಳೆ ಪ್ಲಸ್ ಕಾಲ ಈಕ್ವಲ್ ಮಳೆಗಾಲ, ಇದು ಯಾವ ಸಂಧಿ? ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಪಕ್ಕ? ಓಕೆ. ನೆಕ್ಸ್ಟ್ ಲಾಸ್ಟು, ಅಲ್ಲ ಇನ್ನೊಂದು ಕ್ವಶನ್ ಇದೆ. ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಮತ್ತೆ 4 ಹೇಳ್ಬೇಕು. ಓಕೆ ಬಿಡು. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಕೇಳಲ್ಲ. ಇನ್ನೊಂದು, ಪ್ರೆಸೆಂಟು ಕರ್ನಾಟಕದ CM ಯಾರು? ಗೊತ್ತಿಲ್ವಾ? ಓಕೆ. ಈಗ ನಾನು ಕೇಳಿರೋ ಕ್ವಶನಲ್ಲಿ 3ಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ದೀನಿ ಆಯ್ತಾ. ಗಿಫ್ಟ್ ಕೊಡೋದು ಇಲ್ಲೇ ಓಪನ್ ಮಾಡು. ಬರ್ತೀರಾ ಮಗ? ನೆಕ್ಸ್ಟ್ ಯಾರೇ? ನೆಕ್ಸ್ಟ್. ಏನ್ ಹೆಸರು ನಿಂದು? ಶ್ರೀರಕ್ಷಾ. ಯಾವ್ರು? ಹೊಳೆನೂರು. ಏನ್ ಓದ್ತಿರೋದು ಈಗ? ಫಸ್ಟ್ ಇಯರ್ ಸೈನ್ಸ್. ಫಸ್ಟ್ ಇಯರ್ ಸೈನ್ಸ್. ಗೈಸ್ ನಮ್ಮ ತಂಗಿನೇ ಹೇಳು,
ನಿನಗೆ 5 ಕ್ವಶನ್ಸ್ ಕೇಳ್ತೀನಿ, ಅದರಲ್ಲಿ 3 ಕ್ವಶನ್ಸ್ಗೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನೀನೊಂದು ಗಿಫ್ಟ್ ಕೊಡ್ತೀನಿ. ನೀನು ಎಕ್ಸ್ಪೆಕ್ಟೇ ಮಾಡಿರೋ ಅಂತ ಗಿಫ್ಟ್ ಕೊಡ್ತೀನಿ. ಹಾಗೇನಾದ್ರೂ ನೀನು 5 ಕ್ವಶನಿಗೂ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನನ್ನ ಅಕೌಂಟಿಂದ ನೀನು ಫಾಲೋ ಬ್ಯಾಕ್ ಮಾಡ್ತೀನಿ, ಆಯ್ತಾ? ಫಸ್ಟ್ನೇ ಕ್ವಶನ್ ಬಂದು, ಕನ್ನಡದ ಪಿತಾಮಹ ಅಂದ್ರೆ ಆದಿಕವಿ ಯಾರು? ಆಪ್ಷನ್ ಹೇಳ್ತೀನಿ. ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಯಾರು ಇಲ್ಲ. ಪಂಪ. ಪಕ್ಕ. ಓಕೆ, ನೆಕ್ಸ್ಟ್ ಕ್ವಶನ್. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳು ಇದಾವೆ? ಆಪ್ಷನ್ ಎ 34, ಆಪ್ಷನ್ ಬಿ 35, ಆಪ್ಷನ್ ಸಿ 36. 34. ಪಕ್ಕ. ಓಕೆ, ನೆಕ್ಸ್ಟ್ ಕ್ವಶನ್. ಮಳೆ ಪ್ಲಸ್ ಕಾಲ, ಮಳೆಗಾಲ, ಇದು ಯಾವ ಸಂಧಿ? ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಆದೇಶ ಸಂಧಿ. ಪಕ್ಕ. ಓಕೆ, ಇನ್ನೊಂದು, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಮಿನಿಮಮ್ ಒಂದು 4 ಹೆಸರು ಹೇಳಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ನದಿಗಳು. ನದಿಗಳು ತುಂಗಾ ನಿನಗೆ ಗೊತ್ತಿರೋ ಹೇಳಿ ಅದು. ಕಾವೇರಿ ನದಿ. ಓಕೆ, ಮತ್ತೆ 4 ಹೇಳಲೇಬೇಕಾ? ನಿನ್ನ ಇಷ್ಟ, ಹೇಳಿದ್ರೆ ಓಕೆ. ಹೋಗ್ಲಿ, 2 ಆದ್ರೂ ಹೇಳು. ಕಾವೇರಿ. ಸರಿ ಹೇಳೋಣ, ನಾನೇ ಕೇಳಿ. ನನಗೆ ಗೊತ್ತಿರೋದು ಒಂದೇ, ನಂಗೆ ಗೊತ್ತಿಲ್ಲ ಕಣ. ಯಾವ ನದಿ ಇದೆ ನಮ್ಮೂರಲ್ಲಿ? ಯಾವ್ದು ನದಿ ಹರಿಯುತ್ತೆ? ಭದ್ರಾ ನದಿ. ಬಿಟ್ರೆ ಮತ್ತೆ ಕೂಡ್ಲಿಯಲ್ಲಿ ಭದ್ರಾ ಮತ್ತೆ ತುಂಗಾ ಮಿಕ್ಸ್ ಆಗುತ್ತಾ? ಸಂಗಮ ಆಗತ್ತೆ. ಇನ್ನೊಂದು ಲಾಸ್ಟ್ ಕ್ವಶನ್ಸ್ ಕೇಳ್ತೀನಿ. ಪ್ರೆಸೆಂಟು ಕರ್ನಾಟಕದ CM ಯಾರು? DK ಶಿವಕುಮಾರ್. ಓಕೆ, ಇದರಲ್ಲಿ 4 ಕ್ವಶನ್ಸಿಗೆ ಕರೆಕ್ಟಾಗಿ ಅಲ್ಲ, 5 ಕ್ವಶನ್ಸಿಗೆ ಕರೆಕ್ಟಾಗಿ 4ಕ್ಕೆ ಆನ್ಸರ್ ಮಾಡಿದ್ಯಾ. ಇನ್ನೊಂದಕ್ಕೆ ಬಿಟ್ಟಿದ್ಯಾ? ಯಾವ್ದು ಹೇಳು? ಅದೇ ನದಿಗಳು. ಹಾಂ, ಓಕೆ, ಅದು ಕೊಡಪ್ಪ. ನನ್ನ ಹತ್ರ ಎಲ್ಲ ಕೊಡೋ. ಹಾಂ, ಇಲ್ಲೇ ಓಪನ್ ಮಾಡಿ ತಿನ್ಬೇಕು ನೀನು, ಆಯ್ತಾ? ಇಲ್ಲೇ ಓಪನ್ ಮಾಡಿ. ಓಪನ್ ಮಾಡ್ದಾ? ಹೋಗ್ಲಿ ಫಾಲೋ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ, ಆಯ್ತಾ? ಓಕೆ, ನೆಕ್ಸ್ಟ್ ಯಾರಾದರೂ ಬರ್ತೀರಾ? ಹಾಂ, ಬರ್ತೀರಾ? ಯಾರಾದರೂ ಪಾರ್ಟಿಸಿಪೇಟ್ ಮಾಡ್ತೀರಾ? ಜನರಲ್ ನಾಲೆಡ್ಜ್ ಕ್ವಶನ್ಸ್, ಅವಳಿಗೆ ಏನು ಕೇಳಿದ್ರು ಸೇಮ್, ಆದರೆ ಹೇಳಂಗಿಲ್ಲ. ಬರ್ತೀರಾ ಯಾರಾದ್ರೂ ನೀವು? ಆಯ್ತು, ತೆಗಿಯ, ಅದೇನ್ ಮಾಡ್ತಾರೆ ಮಾಡಿ. ಹಾ, ಸೇಮ್. ನೆಕ್ಸ್ಟ್ ಗೈಸ್, ಈಗಲೇ ಅಲ್ಲೇ ಓಡೋಗ್ತಾರೆ ನೋಡಿ ಅವರಿಬ್ರು ಇರ್ಲಿ. ಸದ್ಯಕ್ಕೆ ನೀವ್ ಹೇಳ್ರಿ, ಇಟ್ಕೊಳ್ರಿ ಮೈಕು. ಆನಲ್ಲಿದೆ ತಗೋ. ಏನ್ ಗೊತ್ತಾ ಮಗ, ಸಿಂಪಲ್ 5 ಕ್ವಶನ್ಸ್ ಕೇಳ್ತೀನಿ, ಸಿಂಪಲ್ ಆಗಿರೋವೇ ಕೇಳ್ತೀನಿ. ಅದಕ್ಕೆ ನೀನು 3ಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನೀನೊಂದು ಗಿಫ್ಟ್ ಕೊಡ್ತೀನಿ. 5ಕ್ಕೆ ಕರೆಕ್ಟಾಗಿ ಆನ್ಸರ್ ಮಾಡಿದ್ರೆ ನನ್ನ ಅಕೌಂಟ್ ಇದೆ GK ಅಂತ, ಅದರಿಂದ ಫಾಲೋ ಬ್ಯಾಕ್ ಮಾಡ್ತೀನಿ. ಓಕೆನಾ? ಕನ್ನಡದ ಪಿತಾಮಹ ಅಂದ್ರೆ ಆದಿಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ಬೇಂದ್ರೆ, ಆಪ್ಷನ್ ಸಿ ಪಂಪ, ಆಪ್ಷನ್ ಡಿ ಯಾರು ಇಲ್ಲ. ಪಂಪ. ಓಕೆ, ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೆಕ್ಸ್ಟ್ ಕ್ವಶನ್. चीटिंग करता है तू. ಕನ್ನಡ ವರ್ಣಮಾಲೆಯಲ್ಲಿ ಎಷ್ಟು ವ್ಯಂಜನಾಕ್ಷರಗಳಿದಾವೆ? ಆಪ್ಷನ್ ಎ 34, ಆಪ್ಷನ್ ಬಿ 35, ಆಪ್ಷನ್ ಸಿ 36. 34. ಪಕ್ಕನಾ? चीटिंग 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 करता है तू. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರ. ಮಳೆ ಪ್ಲಸ್ ಕಾಲ ಈಕ್ವಲ್ ಮಳೆಗಾಲ, ಇದು ಯಾವ ಸಂಧಿ? ಆಪ್ಷನ್ ಎ ಲೋಪ ಸಂಧಿ, ಆಪ್ಷನ್ ಬಿ ಆಗಮ ಸಂಧಿ, ಆಪ್ಷನ್ ಸಿ ಸವರ್ಣ ದೀರ್ಘ ಸಂಧಿ, ಆಪ್ಷನ್ ಡಿ ಆದೇಶ ಸಂಧಿ. ಪಕ್ಕ. ಓಕೆನಾ? ನೆಕ್ಸ್ಟ್, ಶಿವಮೊಗ್ಗ ಜಿಲ್ಲೆಯಲ್ಲಿ ಹರಿಯುವ ಪ್ರಮುಖ ನದಿಗಳು 4 ಹೇಳ್ಬೇಕು, ಯಾವ್ದಾದ್ರು ಹೆಸರು. ತುಂಗಾ, ಭದ್ರಾ, ಓಕೆ, ಶರಾವತಿ, ಕುಂಟಿಕೆರೆ, ಆಲಮಟ್ಟಿ. ಆಲ್ಮಟ್ಟಿ ಬರತ್ತಾ?
ಗೊತ್ತಿಲ್ವಾ? ಓಕೆ. ಮಾಮ್ಸ್ ಇದಕ್ಕೆ ಯಾರು ಆನ್ಸರ್ ಮಾಡ್ಬೇಡ್ರಿ, ಇವನೊಬ್ನೇ ಹೇಳಿ. ನಮ್ಮ ರಾಷ್ಟ್ರದ ಅಲ್ಲ, ನಮ್ಮ ದೇಶದ ರಾಷ್ಟ್ರಪತಿ ಯಾರು? ದ್ರೌಪದಿ ಮುರ್ಮು. ಪಕ್ಕ. ಓಕೆ, ಈಗ ನಾನು ಕೇಳಿರೋ 5 ಕ್ವಶನ್ ಅಲ್ಲಿ 4ಕ್ಕೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಮಾಡಿದ್ಯಾ. ಓಕೆನಾ? ಏನೋ ಕೊಡೋದು? ತೋರಿಸ್ತಾನಪ್ಪ ತಿನ್ಮಗ, ಅದ್ ಹೆಂಗ್ ತಿನ್ನ ತೋರಿಸ್ಬೇಕು. ಗೈಸ್ ಇವನೇ ಇಡ್ತಂತಲ್ರಿ, ನೀನ್ ಹೇಳಿ. ನಾನೇ ಇಡ್ತೀನಿ ಮತ್ತೆ ನೀನೇ ನನ್ನ ಫ್ರೆಂಡ್ ನಾನು ತಿಂತೀನಿ. ಓಕೆ, ಥ್ಯಾಂಕ್ಸ್ ಮಗ. ಓಕೆ ಗಾಯ್ಸ್, ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಯಾವ ತರ ಇತ್ತು ಅಂತ. ನಿಮ್ಗಂತೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ ನಾವು ಹೋಗಿರೋ ಟಾಪಿಕೇ ಬೇರೆ ಇತ್ತು, ಅಲ್ಲಿ ಹೋಗ್ತಿದ್ದಂಗೆ ಏನೇನೋ ಆಯ್ತು, ಬಿಡಿಯೋದು ಬೇಡ. ಮತ್ತೆ ಪದೇ ಪದೇ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನನ್ನ ಹೊಸ ವ್ಯವಹಾರ ಆಗಿದ್ರೆ ಈ ಕೂಡಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್.